ಸರ್ ನಮಸ್ತೆ. ಈ ಚಾನಲ್ ರೋಡ್ಗೆ ಹೊಂದಾಣಿಕೆ ಆದಂಗೆ 2 ಎಕರೆ ಜಾಗ ನೋಡಿ. ಚಾನಲಲ್ಲಿ ಬೇಸಿಗೆ ಇದ್ದರೂ ನೀರು ತುಂಬ ಹರಿತೈತೆ ನೋಡಿ. ಏನು ಚೆನ್ನಾಗಿ ಹರಿತೈತೆ ನೀರು. ಕಾವೇರಿ ನೀರಿದು, ಕಾವೇರಿ ಚಾನಲ್ ಇದು. ಈ ಚಾನಲ್ ರೋಡ್ಗೆ ಅಟ್ಯಾಚ್ ಆದಂಗೆ ನೀರು ಹೆಂಗೆ ಹರಿತೈತೆ ನೋಡಿ. ಜಾಗ ನೀರು ತುಂಬ ಹರಿತೈತೆ ಚಾನಲ್ ತುಂಬ. ಈ ರೋಡ್ಗೆ ಅಡ್ಜಸ್ಟ್ ಆದಂಗೆ 2 ಎಕರೆ ಜಾಗ ಏನು ಬಾಳೆ ಹಾಕಿರೋದು. ಚಾನಲ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ಇದು. ಜಾಗ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲ್ ನೋಡಿ, ಫುಲ್ ರೆಡ್ ಸಾಯಿಲ್. ಇವಾಗ ಬಾಳೆ ಹಾಕಿದ್ದಾರೆ 2 ಎಕರೆಲ್ಲೂ. ಜಾಗ ತುಂಬ ಚೆನ್ನಾಗಿದೆ. ಇದೇ ಪ್ಲಾಟ್ ಆಗೈತೆ ಜಾಗ. ಚಾನಲ್ ರೋಡ್ ಬರುತ್ತದೆ. ಕಾವೇರಿ ಚಾನಲ್ಲು ಎನಿ ಟೈಮ್ ನೀರು ಹರಿತಾ ಇರ್ತದೆ. ಜಾಗ ಮಾತ್ರ ಸೂಪರ್ ಆಗೈತೆ. ಮುಂದೆ ಪ್ಲಾಟ್ ಆಗೈತೆ. ಫುಲ್ ಬಾಳೆ ಹಾಕಿದ್ದಾರೆ ಜಾಗಕ್ಕೆ. 2 ಎಕರೆಗೂ ಬಾಳೆ ಹಾಕಿದ್ದಾರೆ. ಆದರೆ ಬೋರ್ ಇಲ್ಲ, ಪಕ್ಕದ ಬೋರಿಂದ ಡ್ರಿಪ್ ಮಾಡ್ಕೊಂಡು ಬಾಳೆ ಹಾಕಿದ್ದಾರೆ. ಮತ್ತು ಸರ್ಕಾರದಿಂದ ಹನಿ ನೀರಾವರಿ ಆಗಿದೆ, ಗೌರ್ಮೆಂಟಿಂದಲೂ ಹನಿ ನೀರಾವರಿ ಆಗಿದೆ ಜಾಗಕ್ಕೆ. ಮುಂದೆ ಪ್ಲಾಟು ಡೈರೆಕ್ಟ್ ರಿಜಿಸ್ಟರ್ ಇರುವಂಥ ಜಾಗ. ಈ ಭೂಮಿಲಿ ಏನು ಬೇಕಾದರೂ ಬೆಳೆ ಬೆಳಿಬೋದು. ಕೆಂಪು ಭೂಮಿ ಆಗಿರೋದ್ರಿಂದ ಎಂಥ ಬೆಳೆ ಬೇಕಾದರೂ ಸಹ ಬೆಳಿಬೋದಾಗಿದೆ. ನಿಮಗೆ ಚಾನಲ್ ರೋಡ್ ಉದ್ದಕ್ಕೆ ಹೋಯ್ತು ಜಾಗ. ಚಾನಲ್ ರೋಡ್ಗೆ ಉದ್ದಕ್ಕೂ ನಿಮಗೆ ಒಂದು ಡಕ್ ಹಾಕ್ಸ್ಕೋಬೇಕು. ಅಲ್ಲಿ ಹಾಕಿದ್ದಾರೆ ಡಕ್ಕು, ಅದು ಚಿಕ್ಕ ಡಕ್ಕು. ನೀವು ಒಂದು ಡಕ್ ಹಾಕ್ಸ್ಕೊಂಡ್ರೆ ಒಳ್ಳೆ ಜಾಗ. ಚಾನಲ್ ರೋಡ್ಗೆ ಒಂದು 300 ಅಡಿ ಬರ್ತದೆ ಜಾಗ. 300 ಅಡಿ ಬರ್ತದೆ ಜಾಗ ನೋಡಿ. ಅದೇ ಚಾನಲ್ ರೋಡು. ಈ ರೋಡ್ಗೆ 300 ಅಡಿ ಬರ್ತದೆ ಜಾಗ ತುಂಬ ಚೆನ್ನಾಗಿದೆ. ಮಳವಳ್ಳಿಯಿಂದ 12 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ಬೆಂಗಳೂರಿಂದ 100 ಕಿಲೋಮೀಟ್ರ್ ಆಗುತ್ತೆ. 100-105 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ಹೆಚ್ಚಿನ ಮಾಹಿತಿಗಾಗಿ CK ಪ್ರಾಪರ್ಟಿ ಸಂಪರ್ಕಿಸಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ. ನೋಡಿ ಹೆಂಗೆ ಬಂದೈತೆ ಫಸ್ಲು. ಬಾಳೆ ಫಸ್ಲು ಸೂಪರ್ ಬಂದೈತೆ. ಕೆಂಪು ಭೂಮಿ ಆಗಿರೋದ್ರಿಂದ ಬಾಳೆ ಫಸ್ಲು ಸೂಪರ್ ಬಂದಿದೆ. ಎಲ್ಲ ಮಾತ ಕಡಿತಾ ಐತೆ. ನಮಸ್ತೆ.